तिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्णा हरे हरे, हरे राम 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 हरे हरे। ಇವತ್ತಿನ ರೀಡಿಂಗ್ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ನಾವು ಓದ್ತಾ ಇರೋದು ಪುಸ್ತಕ ಪರಿಪೂರ್ಣ ಪ್ರಶ್ನೆ ಪರಿಪೂರ್ಣ ಉತ್ತರಗಳು. ಶ್ರೀ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದವರಿಂದ. ಇವತ್ತು ಓದುವುದು 7ನೇ ಅಧ್ಯಾಯದಿಂದ. ಚಾಪ್ಟರ್ 7. ಕೃಷ್ಣನ ಅರಿವಿನಲ್ಲಿ ವ್ಯವಹರಿಸುವುದು. ಈ ಒಂದು ಸಂವಾದ ನಡೆದಿದ್ದು ಫೆಬ್ರವರಿ 29, 1972 ಸಾಯಂಕಾಲ ಸಮಯದಲ್ಲಿ ಹಿಂದಿನ ಅಧ್ಯಾಯದಿಂದ ಇದು ಕಂಟಿನ್ಯೂ ಆಗಿದ್ದು. ಒಬ್ಬರು ಭಾರತೀಯ ಮಹನೀಯ ಯಾವ ಬಗೆಯ ಕ್ರಿಯೆಗಳಿಂದ ವ್ಯಕ್ತಿಯು ಉತ್ತಮ ಕರ್ಮವನ್ನು ಸಂಪಾದಿಸಬಹುದು? ಇಲ್ಲ ಪ್ರಭುಪಾದ, ಉತ್ತಮ ಕರ್ಮವೆಂದರೆ ವೇದಗಳಲ್ಲಿ ನಿಗದಿಪಡಿಸಿರುವುದು ಯಾವುದೋ ಅದು. ವ್ಯಕ್ತಿಯು ಯಜ್ಞವನ್ನು ಮಾಡಬೇಕು ಎಂದು ಅದರಲ್ಲಿ ನಿರ್ದಿಷ್ಟವಾಗಿ ವಿಧಿಸಲಾಗಿದೆ. ಯಜ್ಞವೆಂದರೆ ದೇವೋತ್ತಮ ಪರಮ ಪುರುಷನಾದ ಭಗವಾನ್ ವಿಷ್ಣುವಿಗೆ ತೃಪ್ತಿಯಾಗುವಂತೆ ಮಾಡಿದ ಕ್ರಿಯೆಗಳು. ಯಾವ ಬಗೆಯ ಕ್ರಿಯೆಗಳನ್ನು ಮಾಡಿದರೆ ವ್ಯಕ್ತಿಯು ಉತ್ತಮ ಕರ್ಮವನ್ನು ಸಂಪಾದಿಸಬಹುದು? ಇದನ್ನ ಶಾಸ್ತ್ರಗಳಲ್ಲಿ, ನಮ್ಮ ವೇದಗಳಲ್ಲಿ ಹೇಳಿದ್ದಾರೆ. ಶಾಸ್ತ್ರಗಳಲ್ಲಿ ಯಾವ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿದರೆ ಆ ಕೆಲಸಗಳನ್ನ ನಾವು ಮಾಡಿದ್ರೆ ನಾವು ಉತ್ತಮ ಕರ್ಮವನ್ನ ಸಂಪಾದಿಸುತ್ತೇವೆ. ಉತ್ತಮವಾದಂತ ಕರ್ಮ, ಆ ಶಾಸ್ತ್ರಗಳಲ್ಲಿ ಕೊಟ್ಟಿರುವಂತ ಕರ್ಮಗಳನ್ನ ಮಾಡಿದ್ರೆ ಪುಣ್ಯವನ್ನ ಗಳಿಸ್ತೀವಿ. ವ್ಯಕ್ತಿಯು ಯಜ್ಞವನ್ನು ಮಾಡಬೇಕು ಎಂದು ಅದರಲ್ಲಿ ನಿರ್ದಿಷ್ಟವಾಗಿ ವಿಧಿಸಲಾಗಿದೆ. ಸೊ ಮಾನವ ಜನ್ಮ ಸಿಕ್ಕಿದಾಗ ವ್ಯಕ್ತಿಯು ಯಜ್ಞ ಮಾಡಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಯಜ್ಞ ಅಂದ್ರೆ ಏನೀಗ? ಯಜ್ಞ ಎಂದರೆ ದೇವೋತ್ತಮ ಪರಮ ಪುರುಷನಾದ ಭಗವಾನ್ ವಿಷ್ಣುವಿಗೆ ತೃಪ್ತಿಯಾಗುವಂತಹ ಕ್ರಿಯೆಗಳು, ಕೆಲಸಗಳು. ಭಗವಂತನಿಗೆ ತೃಪ್ತಿಯಾಗುವಂತ ಕೆಲಸ ನಾವು ಮಾಡಿದ್ರೆ ಅದಕ್ಕೆ ಯಜ್ಞ ಎಂದು ಕರೆಯುತ್ತಾರೆ. ನಮಗೆ ಒಂದು ಫಾಲ್ಸ್ ಬಿಲೀಫ್ ಇದೆ. ಏನು? ಯಜ್ಞ ಅಂದ್ರೆ ಒಂದು ಹೋಮ ಕುಂಡ ಇರುತ್ತೆ, ಅದ್ರ ಒಳಗಡೆ ಅದ್ರ ಸುತ್ತ ಬ್ರಾಹ್ಮಣರು ಕುತ್ಕೊಂಡಿರ್ತಾರೆ, ಆ ಯಜ್ಞ ಕುಂಡದಲ್ಲಿ ಬೆಂಕಿ ಹಾಕ್ತಾರೆ, ಅದ್ರ ಒಳಗಡೆ ಸ್ವಾಹ ಸ್ವಾಹ ಅಂತ ಹೇಳ್ಕೊಂಡು ಬಹಳಷ್ಟು ಏನೇನೋ ಧಾನ್ಯಗಳನ್ನ, ನಂತರ ತುಪ್ಪವನ್ನ, ಮತ್ತೆ ಹಲವಾರು ರೀತಿಯ ವಸ್ತುಗಳನ್ನ ಅದರಲ್ಲಿ ಹಾಕ್ತಾರೆ, ಮತ್ತೆ ಅದು ಸುಡ್ತಾ ಇರ್ತದೆ. ಅದ್ರ ಜೊತೆ ಬ್ರಾಹ್ಮಣರು ಮಂತ್ರ ಉಚ್ಚಾರಣೆ ಮಾಡ್ತಿರ್ತಾರೆ. ಇದು ಯಜ್ಞ. ಆದ್ರೆ ಯಜ್ಞ ಅದು ಕೂಡ ಒಂದು ರೀತಿಯ ಯಜ್ಞ. ಆದರೆ ಯಜ್ಞ ಆ ಒಂದು ಹೋಮಕುಂಡಕ್ಕೆ ಸೀಮಿತವಾಗಿಲ್ಲ. ಯಜ್ಞ ಎಂದರೆ ಭಗವಂತನ ತೃಪ್ತಿಗೋಸ್ಕರ ಮಾಡುವಂತಹ ಯಾವುದೇ ಕೆಲಸ ಇರಲಿ ಅದು ಯಜ್ಞ. ಈಗ ನಮ್ಮ ದೇವಸ್ಥಾನದಲ್ಲಿ ಶ್ರೀಲ ಪ್ರಭುಪಾದರು ಹಾಕೊಟ್ಟಿರುವಂತಹ ಮಾರ್ಗದರ್ಶನದಲ್ಲಿ ಹಲವಾರು ಭಕ್ತರಿದ್ದಾರೆ. ಅವರು ಜೀವಿತಾವಧಿ ಕೃಷ್ಣನ ಸೇವೆಯಲ್ಲಿದ್ದಾರೆ. ಇಡೀ ಜೀವನವನ್ನ ಕೃಷ್ಣನ ಸೇವೆಗಂತ ಕೊಟ್ಟಿದ್ದಾರೆ. ಆ ದೇವಸ್ಥಾನದಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಪ್ರಕಾರ ಏನ್ ಸೇವೆ ಕೊಡ್ತಾರೆ ಆ ಸೇವೆಯನ್ನ ಮಾಡ್ಕೊಂಡು ಹೋಗ್ತಾರೆ. ಕೆಲವೊಬ್ರು ಮ್ಯಾನೇಜರ್ ಇದ್ದಾರೆ, ಇನ್ನು ಕೆಲವೊಬ್ರು ಪೂಜಾರಿಗಳಿದ್ದಾರೆ, ಇನ್ನು ಕೆಲವೊಬ್ರು ದೇವ್ರಿಗೋಸ್ಕರ ಕುಕಿಂಗ್ ಮಾಡ್ತಾರೆ, ಇನ್ನು ಕೆಲವೊಬ್ರು ಹೊರಗಡೆ ಹೋಗಿ ಅವರಿಗೆ ನಮ್ಮ ಕೆಲವೊಂದು ಸರ್ಕಾರದ ಕೆಲಸ ಆಗಬೇಕಂದ್ರೆ ಸರ್ಕಾರದ ಅಧಿಕಾರಿಗಳ ಹತ್ರ ಹೋಗಿ ಅವರು ಭೇಟಿ ಆಗ್ಬೇಕು, ಅವರಿಗೆ ಮಾತಾಡಿಸ್ಬೇಕು.
ಇವೆಲ್ಲ ಬೇರೆ ಬೇರೆ ತರ ಕೆಲಸ. ಇನ್ನು ಕೆಲವೊಬ್ರು ದೇವಸ್ಥಾನ ನಡಿಬೇಕಂದ್ರೆ ದೇವಸ್ಥಾನಕ್ಕೆ ದಾನ ಬೇಕು, ಆ ದಾನವನ್ನ ಕಲೆಕ್ಷನ್ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಶುದ್ಧ ಕೃಷ್ಣ ಭಕ್ತಿಯ ತತ್ವದ ಪ್ರಕಾರ, ಶಾಸ್ತ್ರಗಳ ಪ್ರಕಾರ ಇವೆಲ್ಲಾ ಕೆಲಸಗಳು ಹೊರ ನೋಟಕ್ಕೆ ಬೇರೆ ಬೇರೆ ಇರಬಹುದು. ಕೆಲವೊಬ್ರು ಹೊರಗಡೆ ಹೋಗ್ತಾರೆ ಡೊನೇಷನ್ ತಗೊಂಡ್ ಬರ್ಲಿಕ್ಕೆ, ಇನ್ನು ಕೆಲವೊಬ್ರು ಸ್ಕೂಲ್ಗಳಲ್ಲಿ ಹೋಗ್ತಾರೆ ಭಗವದ್ಗೀತೆ ಪ್ರಚಾರ ಮಾಡ್ಲಿಕ್ಕೆ, ಇನ್ನು ಕೆಲವರು ಕುಕಿಂಗ್ ಮಾಡ್ತಾರೆ, ಇನ್ನು ಕೆಲವರು ದೇವಸ್ಥಾನದಲ್ಲಿ ಆರತಿ ಮಾಡ್ತಾರೆ, ಇನ್ನು ಕೆಲವರು ಹೋಮನೂ ಮಾಡ್ತಾರೆ ದೇವಸ್ಥಾನದಲ್ಲಿ. ಆದ್ರೆ ಇವೆಲ್ಲಾ ಕೆಲಸಗಳು ಕೂಡ ಯಜ್ಞ. ಯಾಕೆ? ಇವೆಲ್ಲಾ ಮಾಡುವಂತಹ ಕೆಲಸದಿಂದ ಏನಾಗ್ತಾ ಇದೆ? ಆ ಭಗವಂತನಿಗೆ ತೃಪ್ತಿ ಸಿಗ್ತಾ ಇದೆ. ಯಾಕಂದ್ರೆ ದೇವಸ್ಥಾನದಲ್ಲಿ ಮಾಡುವಂತ ಎಲ್ಲಾ ಕೆಲಸಗಳು ಭಗವಂತನ ತೃಪ್ತಿಗೋಸ್ಕರ ಅಂತ ಮಾಡುವಂತಹ ಕೆಲಸಗಳು. ಯಾರೋ ದೇವಸ್ಥಾನದಲ್ಲಿ ಮ್ಯಾನೇಜರ್ ಇದ್ರು ಕೂಡ ಆ ಮ್ಯಾನೇಜರ್ ಆಕ್ಟಿವಿಟಿ ಅವರು ಯಾಕೆ ಮಾಡ್ತಾ ಇದ್ದಾರೆ? ಭಗವಂತನ ತೃಪ್ತಿಗೋಸ್ಕರ. ಕುಕಿಂಗ್ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ? ಭಗವಂತನ ನೈವೇದ್ಯಕ್ಕೋಸ್ಕರ. ದಾನ ತಗೊಂಡ್ ಬರ್ಲಿಕ್ಕೆ ಹೋಗ್ತಾರೆ ಹೊರಗಡೆ, ಬೇರೆ ಬೇರೆ ಜನರನ್ನ, ದಾನಿಗಳನ್ನ ಭೇಟಿ ಆಗ್ತಾರೆ. ಯಾಕೆ? ಭಗವಂತನ ತೃಪ್ತಿಗೋಸ್ಕರ. ಭಗವಂತನ ದೇವಸ್ಥಾನ, ಭಗವಂತನ ವಿಗ್ರಹ ಆರಾಧನೆ, ಭಗವಂತನ ದೇವಸ್ಥಾನಕ್ಕೆ ಬಂದಂತ ಭಕ್ತರನ್ನ ಚೆನ್ನಾಗಿ ನೋಡ್ಕೋಬೇಕು, ಅವರಿಗೆ ವ್ಯವಸ್ಥೆ ಮಾಡ್ಬೇಕು. ಎಲ್ಲ ಮಾಡ್ಬೇಕಂದ್ರೆ ಲಕ್ಷ್ಮಿ ಬೇಕಾಗ್ತದೆ. ಆ ಲಕ್ಷ್ಮಿನ ಬೇರೆ ಬೇರೆ ದಾನಿಗಳ ಹತ್ರ ಹೋಗಿ ತಗೊಂಡ್ ಬರ್ತಾರೆ. ಸೊ ಹಾಗಾಗಿ ಇವೆಲ್ಲಾ ಚಟುವಟಿಕೆಗಳಿಂದ ಭಗವಂತನಿಗೆ ತೃಪ್ತಿ ಆಗ್ತದೆ. ಅದಕ್ಕೋಸ್ಕರ ಇವೆಲ್ಲಾ ಚಟುವಟಿಕೆಗಳನ್ನು ಯಜ್ಞ ಎಂದು ಹೇಳಬಹುದು. ಆದ್ದರಿಂದ ಉತ್ತಮ ಕರ್ಮವೆಂದರೆ ವೈದಿಕ ಸಾಹಿತ್ಯದಲ್ಲಿ ವಿಧಿಸಿರುವ ಪ್ರಕಾರ ಯಜ್ಞವನ್ನ ಮಾಡುವುದು. ವೈದಿಕ ಸಾಹಿತ್ಯದ ಪ್ರಕಾರ ಉತ್ತಮ ಕರ್ಮ ಏನು? ಯಜ್ಞ. ಯಜ್ಞ ಅಂದ್ರೆ ಏನು? ದೇವರಿಗೆ, ಕೃಷ್ಣನಿಗೆ ತೃಪ್ತಿ ಪಡಿಸುವಂತಹ ಯಾವುದೇ ಕೆಲಸ ಯಜ್ಞ. ಉದಾಹರಣೆಗೆ ಅರ್ಜುನ ಯುದ್ಧ ಮಾಡಿದ ರಣರಂಗದಲ್ಲಿ, ಕುರುಕ್ಷೇತ್ರ ರಣರಂಗದಲ್ಲಿ ಅರ್ಜುನ ಯುದ್ಧ ಮಾಡಿ ಸಾವಿರಾರು ಯೋಧರನ್ನ, ಎದುರು ನಿಂತಿರುವಂತಹ ಕೌರವರ ಸೇನೆಗಳನ್ನ, ಸಾವಿರಾರು ಸೇನೆಗಳನ್ನ ಸಾಯಿಸಿದ. ಆದ್ರೆ ಅರ್ಜುನ ಮಾಡ್ತಿದ್ದಿದ್ದು ಏನು? ಹೊರನೋಟಕ್ಕೆ ಯುದ್ಧ, ಆದ್ರೆ ಅರ್ಜುನ ಮಾಡ್ತಿದ್ದು ಯಜ್ಞ. ಯಾಕೆಂದ್ರೆ ಅರ್ಜುನ ಹೋರಾಡ್ತಾ ಇದ್ದಿದ್ದು, ಅರ್ಜುನ ಯುದ್ಧ ಮಾಡ್ತಾ ಇದ್ದಿದ್ದು ಕೃಷ್ಣನ ತೃಪ್ತಿಗೋಸ್ಕರ. ಕೃಷ್ಣ ಯುದ್ಧ ಮಾಡು ಅಂದಿದ್ದಕ್ಕೆ ಅರ್ಜುನ ಯುದ್ಧ ಮಾಡಿದ ವಿನ ಅರ್ಜುನ ಯುದ್ಧ ಮಾಡ್ತಿದ್ದಿಲ್ಲ. ರಣರಂಗವನ್ನ ಬಿಟ್ಟು ಕಾಡಿಗೆ ಹೋಗಿ ನಾನು ವಾಸಿಸ್ತೇನೆ, ಭಿಕ್ಷೆ ಬೇಡಿ ನಾನು ಬದುಕ್ತೀನಿ ಅಂತ ಹೇಳ್ಬಿಟ್ಟಿದ್ದ ಅರ್ಜುನ. ನನಗೆ ಯುದ್ಧ ಬೇಡ ಅಂತ. ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ವಾ ಭೋಗಿತೇನವಾ. ಅಂದ್ರೆ ನನಗೆ ಈ ರಾಜ್ಯ ಬೇಡ ಓ ಗೋವಿಂದ, ಈ ಭೋಗ ಐಶ್ವರ್ಯ ನನಗೆ ಬೇಡ, ಈ ತರ ಸಂಹಾರ ಮಾಡ್ಬೇಕಂದ್ರೆ ನನಗೆ ರಾಜ್ಯ ಬೇಡ ಅಂತ ಹೇಳ್ಬಿಟ್ಟಿದ್ದ. ಕಣ್ಣಲ್ಲಿ ನೀರು ಹಾಕಿ ಆ ರಥದ ಮೇಲೆ ಅರ್ಜುನ ಕೂತ್ಕೊಂಡ್ ಬಿಟ್ಟಿದ್ದ, ನಾನು ಯುದ್ಧ ಮಾಡಲ್ಲ ಅಂತ. ಆದರೆ ಕೃಷ್ಣ ಭಗವದ್ಗೀತೆ ಹೇಳಿದ ಮೇಲೆ, ಕೃಷ್ಣನ ಮಾತು ಕೇಳಿ, ಕೃಷ್ಣನಿಗೆ ಶರಣಾಗಿ, ಕೃಷ್ಣನ ಶಿಷ್ಯನಾಗಿ ಅರ್ಜುನ ಒಪ್ಕೋತಾನೆ, ಮತ್ತೆ ಆ ಯುದ್ಧ ಮಾಡ್ತಾನೆ. ಹಾಗಾಗಿ ಅರ್ಜುನ ಮಾಡಿದ್ದು ಯುದ್ಧ ಅಲ್ಲ, ಅದು ಯಜ್ಞ. ಅದೇ ಯುದ್ಧದಲ್ಲಿ ಇನ್ನೊಂದು ಸನ್ನಿವೇಶ ಬರುತ್ತೆ. ಯುಧಿಷ್ಠಿರನಿಗೆ ಕೃಷ್ಣ ಹೇಳ್ತಾನೆ, ದ್ರೋಣಾಚಾರ್ಯನಿಗೆ ಹೋಗಿ ಹೇಳು, ಅವನ ಮಗ ಮತ್ತೆ ಅವನ ಒಂದು ಆನೆ ಇತ್ತು, ಆ ಇಬ್ಬರ ಹೆಸರು ಸೇಮ್ ಇತ್ತು. ಅವನು ಸತ್ ಹೋದ ಅಂತ. ಆಕ್ಚುಲಿ ಆನೆ ಸತ್ತು ಹೋಗಿತ್ತು. ಯುಧಿಷ್ಠಿರನಿಗೆ ಹೇಳ್ತಾನೆ, ಜೋರಾಗಿ ಕೂಗು, ಇವನು ಸತ್ತು ಹೋದ ಅಂತ. ಅದು ಆಕ್ಚುಲಿ ಏನಾಗಿತ್ತು? ಒಂದು ಸುಳ್ಳಾಗಿತ್ತು. ಯಾಕಂದ್ರೆ ದ್ರೋಣಾಚಾರ್ಯನಿಗೆ ಸಂಹಾರ ಮಾಡ್ಬೇಕಂದ್ರೆ ಅಷ್ಟು ಸಾಧಾರಣ ಇರಲಿಲ್ಲ. ದ್ರೋಣಾಚಾರ್ಯನಿಗೆ ಯಾವಾಗ ಒಂದು ಹೃದಯದಲ್ಲಿ ಒಂದು ಶೋಕ ಬರ್ತದೋ
ಆವಾಗ್ಲೇ ದ್ರೋಣಾಚಾರ್ಯನ ಸಂಹಾರ ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು. ಹಾಗಾಗಿ ಕೃಷ್ಣ ಈ ಒಂದು ಅವಕಾಶ ನೋಡಿ ಧೃತರಾಷ್ಟ್ರನಿಗೆ ಯುಧಿಷ್ಠಿರನಿಗೆ ಹೇಳ್ತಾನೆ, ನೀನು ಜೋರಾಗಿ ಹೇಳು ಅಂತ. ಆದ್ರೆ ಯುಧಿಷ್ಠಿರ ಸ್ವಲ್ಪ ಮುಜುಗರ ಪಡ್ತಾನೆ ಕೃಷ್ಣನ ಮಾತು ಕೇಳಲಿಕ್ಕೆ. ಆದ್ರೂ ಕೂಡ ಫೈನಲಿ ಮಾಡ್ತಾನೆ, ಹೇಳ್ಬಿಡ್ತಾನೆ. ಮತ್ತೆ ಅಲ್ಲಿ ದ್ರೋಣಾಚಾರ್ಯನಿಗೆ ಶೋಕ ಆಗತ್ತೆ. ಅದ್ರ ಜೊತೆನೆ ಅರ್ಜುನ ಬಾಣ ಬಿಡ್ತಾನೆ, ಮತ್ತೆ ದ್ರೋಣಾಚಾರ್ಯನ ಸಂಹಾರ ಆಗುತ್ತೆ. ಹಾಗಾಗಿ ಯುಧಿಷ್ಠಿರ ಹೊರನೋಟಕ್ಕೆ ಸುಳ್ಳು ಮಾತಾಡಿದ, ಆದ್ರೆ ಕೃಷ್ಣನ ತೃಪ್ತಿಗೋಸ್ಕರ ಕೃಷ್ಣನ ಮಾತು ಕೇಳಿ ಮಾಡಿರುವುದರಿಂದ ಅದು ಕೂಡ ಧರ್ಮ. ಹೊರನೋಟಕ್ಕೆ ಕೃಷ್ಣ ಹೇಳಿದ್ದು ಅಧರ್ಮ ಅಂತ ಅನ್ಸ್ಬಹುದು, ಆದ್ರೆ ಕೃಷ್ಣ ಏನು ಮಾಡಿದ್ರು ಕೂಡ ಅದು ಧರ್ಮನೇ. ಯಾಕಂದ್ರೆ ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ. ಧರ್ಮ ಅಂದ್ರೆ ಏನು? ಭಗವಂತ ಹೇಳಿದ ಮಾತುಗಳನ್ನ ನಾವು ಅನುಸರಿಸಿದ್ರೆ ಅದೇ ಧರ್ಮ. ಪ್ರಭುಪಾದರು ಹೇಳ್ತಾರೆ, ಭಕ್ತರು ಯಾಕೆ ಮಾಂಸ ತಿಂತ ಇಲ್ಲ? ಯಾಕಂದ್ರೆ ಕೃಷ್ಣ ತಿನ್ನೋದಿಲ್ಲ, ಕೃಷ್ಣ ತಿನ್ಲಿಕ್ಕೆ ಹೇಳಿಲ್ಲ, ಕೃಷ್ಣ ಅವನಿಗೆ ನೈವೇದ್ಯ ಮಾಡ್ಲಿಕ್ಕೂ ಹೇಳಿಲ್ಲ. ಒಂದ್ ವೇಳೆ ಕೃಷ್ಣ ಹೇಳಿದ್ರೆ ಯಾವುದೋ ಪ್ರಾಣಿನ ಕೊಂದು ನನಗೆ ನೈವೇದ್ಯ ಮಾಡಿ ನೀನ್ ತಿನ್ನು ಅಂದ್ರೆ ನಾವು ತಿಂತಿದ್ವಿ, ಇದು ಧರ್ಮ. ಅದೇ ಕೃಷ್ಣ ಹೇಳಿಲ್ಲ, ಅದಕ್ಕೋಸ್ಕರ ನಾವು ತಿಂದ್ವಿ. ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ. ಭಗವಂತನ ಮುಖಾರವಿಂದದಿಂದ ಬಂದಂತಹ ಮಾತುಗಳೇ ಧರ್ಮ. ಹಾಗಾಗಿ ಉತ್ತಮವಾದಂತಹ ಕರ್ಮ ಏನಂದ್ರೆ ಯಜ್ಞ, ಭಗವಂತನ ತೃಪ್ತಿಗೋಸ್ಕರ ಮಾಡುವಂತಹ ಕೆಲಸ. ಈ ಯಜ್ಞದ ಉದ್ದೇಶ ಪರಮ ಪ್ರಭುವನ್ನು ತೃಪ್ತಿಗೊಳಿಸುವುದು. ಯಾರ ಕ್ರಿಯೆಗಳು ಸರ್ಕಾರವನ್ನು ತೃಪ್ತಿಪಡಿಸುತ್ತವೆಯೋ ಅವರು ಉತ್ತಮರಾದ ಕಾನೂನುಬದ್ಧರಾದ ನಾಗರಿಕರು. ತುಂಬಾ ಒಳ್ಳೆಯ ಉದಾಹರಣೆ, ಹೌದಲ್ವಾ? ಆದ್ದರಿಂದ ಪರಮ ಪ್ರಭುವಾದ ಭಗವಾನ್ ವಿಷ್ಣುವನ್ನು ತೃಪ್ತಿಪಡಿಸುವುದೇ ಉತ್ತಮ ಕರ್ಮ. ದುರ್ದೈವದ ಸಂಗತಿ ಎಂದರೆ ಆಧುನಿಕ ನಾಗರಿಕತೆಯು ದೇವೋತ್ತಮ ಪರಮ ಪುರುಷ ಎಂದರೆ ಯಾರು ಎಂದು ತಿಳಿದಿಲ್ಲ. ಇನ್ನು ಅವನನ್ನು ಸಂತುಷ್ಟಿಗೊಳಿಸುವ ಪ್ರಶ್ನೆ ಎಲ್ಲಿ? ಹೌದಲ್ವಾ? ದೇವೋತ್ತಮ ಪರಮ ಪುರುಷ ಯಾರು? ಯಜ್ಞ ಪುರುಷ ಯಾರು? ಯಾರಿಗೋಸ್ಕರ ನಾವು ಕರ್ಮ ಮಾಡಬೇಕು ಎಂದು ಈ ಜಗತ್ತಿನಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಭಗವಂತ ಯಾರು ಅಂತ ಗೊತ್ತಿಲ್ಲ ಅಂದ ಮೇಲೆ ಅವನ ತೃಪ್ತಿಗೋಸ್ಕರ ಕೆಲಸ ಮಾಡುವುದು ದೂರ. ಜನರಿಗೆ ತಿಳಿದಿಲ್ಲ, ಅವರು ಕೇವಲ ಲೌಕಿಕ ಚಟುವಟಿಕೆಗಳಲ್ಲಿ ಮಗ್ನರಾಗಿರುತ್ತಾರೆ. ಆದ್ದರಿಂದ ಅವರೆಲ್ಲರೂ ಕೆಟ್ಟ ಕರ್ಮವನ್ನು ಮಾಡುತ್ತಿದ್ದಾರೆ ಮತ್ತು ಅದರಿಂದ ಯಾತನೆಯನ್ನು ಅನುಭವಿಸುತ್ತಿದ್ದಾರೆ. ಅವರು ಕುರುಡರಿಗೆ ಮಾರ್ಗದರ್ಶನ ನೀಡುತ್ತಿರುವ ಅಂಧರ ಹಾಗೆ. ಒಬ್ಬ ಕುರುಡ ಅಂಧ ಇನ್ನೊಬ್ಬ ಅಂಧನಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾನೆ. ಏನಾಗ್ಬೇಕು? ಇಬ್ಬರಿಗೂ ಕಣ್ಣು ಕಾಣ್ತಿಲ್ಲ, ಯಾರಾದ್ರೂ ಒಬ್ರು ಇನ್ನೊಬ್ಬನಿಗೆ ಮಾರ್ಗದರ್ಶನ ಮಾಡಬಹುದಾ? ಇಬ್ಬರೂ ಕೆಟ್ಟ ಕರ್ಮಗಳ ಫಲವನ್ನು ಅನುಭವಿಸುತ್ತಾರೆ. ಅದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸುಲಭ. ನೀವು ಅಪರಾಧವನ್ನು ಮಾಡಿದರೆ ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ. ದೇಶಕ್ಕೆ, ಜನರಿಗೆ ನೀವು ಏನಾದರೂ ಉಪಕಾರವನ್ನು ಮಾಡಿದರೆ ಆಗ ನಿಮಗೆ ಗೌರವ ಸಿಗುತ್ತದೆ. ಕೆಲವು ಸಲ ನಿಮಗೆ ಬಿರುದು ಸಿಗಬಹುದು. ಇದು ಒಳ್ಳೆಯ ಕೆಟ್ಟ ಕರ್ಮ. ಆದ್ದರಿಂದ ಒಳ್ಳೆಯ ಕರ್ಮ ಎಂದರೆ ನೀವು ಸ್ವಲ್ಪ ಲೌಕಿಕ ಸುಖವನ್ನು ಅನುಭವಿಸುತ್ತೀರಿ. ಕೆಟ್ಟ ಕರ್ಮ ಎಂದರೆ ಲೌಕಿಕ ದುಃಖವನ್ನು ಅನುಭವಿಸುತ್ತೀರಿ. ಒಳ್ಳೆಯ ಕರ್ಮದಿಂದ ಒಳ್ಳೆಯ ಕುಟುಂಬದಲ್ಲಿ ಜನ್ಮವೆತ್ತುತ್ತೀರಿ, ಐಶ್ವರ್ಯ ಧನ ದೊರೆಯುತ್ತದೆ, ವಿದ್ವಾಂಸರಾಗುತ್ತೀರಿ, ಸುಂದರರೂ ಆಗುತ್ತೀರಿ. ಸ್ವಲ್ಪ ಹೊತ್ತು ಪ್ರಭುಪಾದರು ಮೌನರಾಗ್ತಾರೆ. ನಂತರ ಬಾಬ್ ಕೇಳ್ತಾರೆ, ದೇವರ ಬಗ್ಗೆ ಅರಿವೇ ಇಲ್ಲದ ಮನುಷ್ಯನ ಸಂಗತಿ ಏನು? ಇಲ್ಲ ಪ್ರಭುಪಾದ್, ಅಂತಹವನು ಒಂದು ಪ್ರಾಣಿ. ಯಾರಿಗೆ ದೇವರ ಬಗ್ಗೆ ಸ್ವಲ್ಪವೂ ಕೂಡ ಅರಿವು ಇಲ್ಲವೋ ಅವನು ಮನುಷ್ಯ ಅಲ್ಲ, ಅವನು ಒಂದು ಪ್ರಾಣಿ. ಪ್ರಾಣಿಗೆ ಯಾವುದು ಒಳ್ಳೆಯದು ಎಂದು ಗೊತ್ತಿರುವುದಿಲ್ಲ. ದೇವರು ಅಂದ್ರೆ ಏನು ಎಂದು ಗೊತ್ತಿಲ್ಲದವನು ಅಥವಾ ಗೊತ್ತು ಮಾಡಿಕೊಳ್ಳಲು ಪ್ರಯತ್ನ ಮಾಡದವನು ಒಂದು ಪ್ರಾಣಿಯೇ ಸರಿ. ಪ್ರಾಣಿಗಳಿಗೆ 4 ಕಾಲುಗಳಿರುತ್ತವೆ, ಈ ಪ್ರಾಣಿಗೆ 2 ಕಾಲು. ಡಾರ್ವಿನ್ ಸಿದ್ಧಾಂತದ ಪ್ರಕಾರ
ಅವರು ವಾನರರು. ಆದ್ದರಿಂದ ದೇವರನ್ನು ಅರಿಯದವನು ಅಥವಾ ಅರಿಯಲು ಪ್ರಯತ್ನ ಮಾಡದವನು ಪ್ರಾಣಿಯಲ್ಲದೆ ಬೇರೆಯಲ್ಲ. ಇದು ತುಂಬಾ ಕಠೋರವಾದಂತಹ ವಿಚಾರ ಎಂದು ನಮಗೆ ಅನಿಸ್ತದೆ, ಆದ್ರೂ ಇದು ಸತ್ಯ. ನಾವು ನೋಡುತ್ತಿರುವಂತಹ ಈ ಸೃಷ್ಟಿ, ಈ ಸೌಂದರ್ಯ, ಈ ವೈಭವ ಎಲ್ಲವನ್ನೂ ನೋಡಿ ಇಂತಹ ಒಳ್ಳೆಯ ಪ್ರಕೃತಿ, ಈ ಪ್ರಕೃತಿಯಲ್ಲಿ ನಡೆಯುವಂತಹ ಅದ್ಭುತವಾದಂತಹ ಚಟುವಟಿಕೆಗಳು ಇವೆಲ್ಲವನ್ನೂ ನೋಡಿ ಕೂಡ ಒಬ್ಬ ಮನುಷ್ಯನಿಗೆ ಇದೆಲ್ಲ ಮಾಡ್ತಾ ಇರೋದು ಯಾರು, ಇದರ ಹಿಂದೆ ಯಾರ ಬುದ್ಧಿ ನಡೀತಾ ಇದೆ, ಈ ಒಂದು ವಿಚಾರ ಒಬ್ಬ ಮನುಷ್ಯನಲ್ಲಿ ಬಂದಿಲ್ಲ ಅಂದರೆ ಅವನು ಒಂದು ಪ್ರಾಣಿಗೆ ಸಮಾನ. ಅಂದ್ರೆ ಪ್ರಾಣಿ ಕೂಡ ಏನು ವಿಚಾರ ಮಾಡುವುದಿಲ್ಲ. ಸೂರ್ಯ ಯಾಕೆ ಪೂರ್ವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ, ಯಾಕೆ ಸೀಸನ್ಸ್ ಚೇಂಜ್ ಆಗ್ತವೆ, ಯಾಕೆ ಜನ ಹುಟ್ಟುತ್ತಾರೆ ಸಾಯ್ತಾರೆ, ಯಾಕೆ ಕೆಲವೊಬ್ರು ದುಃಖ ಪಡ್ತಾರೆ, ಕೆಲವೊಬ್ರು ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಬಾಬ್, ದೇವರ ಬಗ್ಗೆ ಅರಿವೇ ಇಲ್ಲದ ಮನುಷ್ಯನ ಸಂಗತಿ ಏನು, ಅಂತವನು ಒಂದು ಪ್ರಾಣಿಗೆ ಸಮಾನ. ಬಾಬ್, ಮುಗ್ಧ ಜನರ ಸಂಗತಿ ಏನು. ಮುಗ್ಧ ಅಂದ್ರೆ ಇನ್ನೋಸೆಂಟ್ ಪೀಪಲ್, ಅಂದ್ರೆ ಅವರಿಗೆ ದೇವರ ಬಗ್ಗೆ ಏನು ಕೂಡ ದೇವರ ಬಗ್ಗೆ ಅಂತಲ್ಲ, ಅವರಿಗೆ ಪೀಪಲ್ ಹೂ ಆರ್ ಇನ್ ಇಗ್ನೋರೆನ್ಸ್, ಅವರು ಪ್ರಯತ್ನ ಪಟ್ಟಿಲ್ಲ ಮತ್ತೆ ಅವರಿಗೆ ಅರ್ಥನೂ ಆಗಿಲ್ಲ. ಶ್ರೀಲ ಪ್ರಭುಪಾದರು, ಪ್ರಾಣಿಯು ತುಂಬಾ ಮುಗ್ಧವಾಗಿರುತ್ತದೆ, ಅದರ ಕೊರಳನ್ನು ಕೊಯ್ದರೂ ಪ್ರತಿಭಟಿಸುವುದಿಲ್ಲ. ಆದ್ದರಿಂದ ಮುಗ್ಧತೆ ಏನು ಒಳ್ಳೆಯ ಅರ್ಹತೆ ಅಲ್ಲ. ಅವರು ತುಂಬಾ ಇನ್ನೋಸೆಂಟ್ ಇದ್ದಾರೆ, ಪಾಪ ಯಾರಿಗೂ ಹಾನಿ ಮಾಡುವುದಿಲ್ಲ, ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ, ಅವರಿಗೂ ಯಾರೋ ಕೆಟ್ಟದ ಮಾಡಿದ್ರು ಕೂಡ ಅವ್ರು ಬೇರೆಯವರು ಕೆಟ್ಟದ ಮಾಡ್ಲಿಕ್ಕೆ ಹೋಗುದಿಲ್ಲ. ಇದು ಮುಗ್ಧತೆ. ಈ ಮುಗ್ಧತೆ ಏನು ದೊಡ್ಡ ಒಳ್ಳೆಯ ಅರ್ಹತೆ ಅಲ್ಲ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಪ್ರಾಣಿಗಳೆಲ್ಲ ಮುಗ್ಧವಾಗಿಯೇ ಇರುತ್ತವೆ, ಆದ್ದರಿಂದ ಅವುಗಳ ಕೊರಳು ಕತ್ತರಿಸುವ ಅವಕಾಶ ನಿಮಗೆ ಸಿಗುತ್ತದೆ. ಆದ್ದರಿಂದ ಮುಗ್ಧರಾಗುವುದು ಬಹಳ ಉತ್ತಮ ಅರ್ಹತೆ ಏನೂ ಅಲ್ಲ. ನಾವು ಹೇಳುವುದೇನೆಂದರೆ ವ್ಯಕ್ತಿಯು ಅತ್ಯಂತ ಬುದ್ಧಿವಂತನಾಗಬೇಕು, ಆಗ ಅವನು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಮುಗ್ಧನು ಅಜ್ಞಾನಿ ಮೂಢನಾಗುವುದು ಒಳ್ಳೆಯ ಅರ್ಹತೆ ಏನಲ್ಲ. ಸರಳವಾಗಿರುವುದು ಸರಿಯೇ, ಆದರೆ ಪೆದ್ದನಾಗಿರಬಾರದು. ಬುದ್ಧಿವಂತಿಕೆ ಎಂದರೆ ಏನು, ಬುದ್ಧಿವಂತಿಕೆ ಎಂದರೆ ಏನು ಎಂದು ಮತ್ತೊಂದು ಸಲ ಬಾಬ್, ಬುದ್ಧಿವಂತಿಕೆ ಎಂದರೆ ಏನು ಎಂದು ಮತ್ತೊಂದು ಸಲ ಹೇಳುತ್ತೀರಾ ಪ್ರಭುಪಾದ್? ಶ್ರೀಲ ಪ್ರಭುಪಾದ್, ಬುದ್ಧಿವಂತಿಕೆ ಎಂದರೆ ತಾನು ಯಾರು, ಈ ಪ್ರಪಂಚವೆಂದರೆ ಏನು, ದೇವರು ಯಾರು, ಪರಸ್ಪರ ಸಂಬಂಧವೇನು ಎಂದು ಅರಿತವನು, ಅವನೇ ಬುದ್ಧಿವಂತ. ಪ್ರಾಣಿಗೆ ತಾನು ಏನು ಎಂದು ಗೊತ್ತಿಲ್ಲ. ತಾನು ಎಂದರೆ ತನ್ನ ದೇಹ ಎಂದು ಅದು ತಿಳಿದಿರುತ್ತದೆ. ಹಾಗೆಯೇ ತಾನು ಯಾರು ಎಂದು ಯಾವನಿಗೆ ಗೊತ್ತಿಲ್ಲವೋ ಅವನು ಬುದ್ಧಿವಂತನಲ್ಲ. ಬಾಬ್, ಯಾವುದು ಸರಿಯೋ ಅದನ್ನು ಮಾಡಲು ಪ್ರಯತ್ನಿಸುತ್ತಿರುವ ಮನುಷ್ಯ ತಾನು ಮಾಡುವ ಕೆಲಸಗಳ ಬಗೆಗೆ ಉತ್ತಮ ಆತ್ಮಸಾಕ್ಷಿಯಿಂದ ಇರುವವನು. ಅಂತಹವನ ಸಂಗತಿ ಏನು? ಯಾವುದು ಸರಿಯೋ ಅದನ್ನು ಮಾಡಲು ಪ್ರಯತ್ನಿಸುತ್ತಿರುವ ಮನುಷ್ಯ ತಾನು ಮಾಡುವ ಕೆಲಸಗಳ ಬಗೆಗೆ ಉತ್ತಮ ಆತ್ಮಸಾಕ್ಷಿಯಿಂದ ಇರುವನು. ಅಂತಹವನ ಸಂಗತಿ ಏನು? ತನ್ನ ಧಣಿಯ ವಿಷಯದಲ್ಲಿ ಬಹಳ ಪ್ರಾಮಾಣಿಕನಾಗಿರುವ ಸೇವಕನಂತೆ ತಾನು ಅಪ್ರಾಮಾಣಿಕನಾಗಿದ್ದರೂ ಸಿಕ್ಕಿ ಬೀಳುವುದಿಲ್ಲ ಎಂದು ತಿಳಿದವನು, ಆದರೂ ಅವನು ಪ್ರಾಮಾಣಿಕನಾಗಿಯೇ ಉಳಿಯುತ್ತಾನೆ. ಅಂತಹ ಮನುಷ್ಯ
ಅದು ಒಂದು ಒಳ್ಳೆಯ ಕರ್ಮವೇ? ಇಲ್ಲ ಪ್ರಭುಪಾದ. ಹೌದು, ಪ್ರಾಮಾಣಿಕನಾಗುವುದು ಒಳ್ಳೆಯ ಕರ್ಮವೇ. ಉತ್ತಮ ಮನುಷ್ಯನಾಗುವುದು ಹೇಗೆ ಎಂದು ಭಗವದ್ಗೀತೆಯಲ್ಲಿ ವಿಸ್ತಾರವಾಗಿ ವರ್ಣಿಸಲಾಗಿದೆ. ದೈವೀ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ. ಆದ್ದರಿಂದ ದೈವೀ ಸಂಪತ್ತಿಂದ ಅಂದ್ರೆ ದಿವ್ಯ ಗುಣಗಳಿಂದ ನೀವು ಅರ್ಹತೆಯನ್ನು ಗಳಿಸಿದರೆ ಅನಂತರ ವಿಮೋಕ್ಷಾಯ ಅಂದರೆ ಮುಕ್ತಿಯನ್ನು ಪಡೆಯುತ್ತೀರಿ. ನಿಬಂಧಾಯಾಸುರಿ ರಾಕ್ಷಸೀ ಗುಣಗಳಿಂದ ನೀವು ಅರ್ಹತೆಯನ್ನು ಪಡೆದರೆ ಹೆಚ್ಚು ಹೆಚ್ಚು ಗೋಜಲಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಿ. ದುರ್ದೈವದಿಂದ ಆಧುನಿಕ ನಾಗರಿಕತೆಗೆ ಯಾವುದು ಬಿಡುಗಡೆ, ಯಾವುದು ಬಂಧನ ಎಂದು ಗೊತ್ತಿಲ್ಲ. ಅವರು ಅಷ್ಟು ಅಜ್ಞಾನಿಗಳು, ಅವರಿಗೆ ಗೊತ್ತಿಲ್ಲ. ಮುಕ್ತಿ ಎಂದರೆ ಏನು ಎಂದು ನಿಮ್ಮನ್ನು ಕೇಳಿದರೆ ಉತ್ತರ ಕೊಡಬಲ್ಲಿರಾ? ಉತ್ತರವಿಲ್ಲ. ಬಂಧನ ಎಂದರೆ ಏನು ಎಂದು ನಾನು ನಿಮ್ಮನ್ನು ಕೇಳಿದರೆ ಉತ್ತರ ಕೊಡಬಲ್ಲಿರಾ? ಮತ್ತು ಉತ್ತರವಿಲ್ಲ. ಅಂದ್ರೆ ಬಾಬ್ನಿಗೆ ಕೇಳ್ತಾ ಇದ್ದಾರೆ, ಬಾಬ್ ಉತ್ತರ ಕೊಡದೆ ಸುಮ್ಮನೆ ಕೂತ್ಕೊಂಡಿದ್ದಾನೆ. ಯಾಕಂದ್ರೆ ಮೋಕ್ಷ ಎಂದ್ರೆ ಏನು ಅಂತ ಜಗತ್ತಿನಲ್ಲಿ ಗೊತ್ತಿಲ್ಲ ಯಾರಿಗೂ. ಮತ್ತು ಬಂಧನ ಅಂದ್ರೆ ಏನು ಅಂತ ಕೂಡ ಗೊತ್ತಿಲ್ಲ. ಮೋಕ್ಷ ಅಂದ್ರೆ ಏನಂತ ಗೊತ್ತಿಲ್ಲ, ಬಂಧನ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಜನ ಹೇಗೆ ಮನಸ್ಸಿಗೆ ಬರುತ್ತೋ ಆ ರೀತಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಶಬ್ದಗಳು ವೈದಿಕ ಸಾಹಿತ್ಯದಲ್ಲಿವೆ. ಮುಕ್ತಿ ಮತ್ತು ಬಂಧನ, ಲಿಬರೇಷನ್ ಅಂಡ್ ಬಾಂಡೇಜ್. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಜನರಿಗೆ ಮುಕ್ತಿ ಎಂದರೆ ಏನು, ಬಂಧನ ಎಂದರೆ ಏನು ಎಂದೂ ಕೂಡ ಗೊತ್ತಿಲ್ಲ. ಅವರು ಇಷ್ಟು ಅಜ್ಞಾನಿಗಳು, ಮೂರ್ಖರು. ಅವರು ಇಷ್ಟು ಅಜ್ಞಾನಿಗಳು, ಮೂರ್ಖರು. ಆದರೂ ಜ್ಞಾನ ಕ್ಷೇತ್ರದಲ್ಲಿನ ತಮ್ಮ ಪ್ರಗತಿಯ ಬಗೆಗೆ ಹೆಮ್ಮೆ ಪಡುತ್ತಾರೆ. ಹೌದಲ್ವಾ? ಈ ಭೌತಿಕ ಜ್ಞಾನದಲ್ಲಿ ತುಂಬಾ ದೊಡ್ಡ ಸಂಶೋಧನೆಗಳನ್ನ ಮಾಡಿ PhD ಪದವಿಗಳನ್ನ ಪಡೆದು, ಡಾಕ್ಟರೇಟ್ ಪದವಿಗಳನ್ನ ಪಡೆದು ಜನ ಎಲ್ಲಾರು ಅವರನ್ನ ಕೊಂಡಾಡ್ತಾರೆ, ನೊಬೆಲ್ ಪ್ರೈಸ್ ಕೊಡ್ತಾರೆ. ಆದ್ರೆ ಮೋಕ್ಷ ಏನು, ಮತ್ತೆ ನಿಜವಾದ ಮೋಕ್ಷ ಏನು, ಮತ್ತೆ ಬಂಧನ ಏನು ಎಂದು ಅವರಿಗೆ ಗೊತ್ತಿರಲ್ಲ. ಈ ಸತ್ಯವಾದಂತಹ ತತ್ವದಲ್ಲಿ ಅವರು ಅಜ್ಞಾನಿಗಳು ಮತ್ತೆ ಮುಕ್ತಿ ಎಂದರೆ ಏನು ಎಂದು ನೀವು ಉತ್ತರ ಕೊಡಬಲ್ಲಿರಾ? ನೀವು ಪ್ರಾಧ್ಯಾಪಕರು. ಈಗ ಬಾಬ್ ಕೋಹೆನ್ಗೆ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು, ನೀವು ಪ್ರಾಧ್ಯಾಪಕರು, ಬೋಧಕರು. ಅಂದ್ರೆ ಅವರು ಸೈನ್ಸ್ ಟೀಚರ್ ಆಗಿ ಇಂಡಿಯಾದಲ್ಲಿ ಬಂದಿದ್ರು ಕೆಲಸ ಮಾಡ್ಲಿಕ್ಕೆ. ಆದರೆ ನಾನು ಕೇಳಿದರೆ ಮುಕ್ತಿ ಎಂದರೆ ಏನೆಂದು ವಿವರಿಸಬಲ್ಲಿರಾ? ಬಾಬ್ ಉತ್ತರ ಕೊಡ್ತಾರೆ, ಸರಿಯಾಗಿ ಹೇಳಲಾರೆ, ಏಕೆಂದರೆ ವಿವರಿಸಲು ನನಗೆ ಬಂದಿದ್ದರೆ ಬೇಗ ಮುಕ್ತಿಯನ್ನೇ ಪಡೆದು ಬಿಡುತ್ತಿದ್ದೆ. ಶ್ರೀಲ ಪ್ರಭುಪಾದ, ಆದರೆ ಮುಕ್ತಿ ಎಂದರೆ ಏನು ಎಂದೇ ನಿಮಗೆ ಗೊತ್ತಿಲ್ಲದ ಮೇಲೆ ಮುಕ್ತಿಯಲ್ಲಿ ಬೇಗ ನಿಧಾನ ಎಂಬುದು ಹೇಗೆ? ಎಲ್ಲರೂ ನಗುತ್ತಾರೆ. ಆಗ ಮುಕ್ತಿಯ ಪ್ರಶ್ನೆಯೇ ಏಳುವುದಿಲ್ಲ. ಬೇಗ ನಿಧಾನ ಎಂಬುದು ಅಲ್ಲಿಲ್ಲ. ನೀವು ಮೊದಲು ಮುಕ್ತಿ ಎಂದರೆ ಏನೆಂದು ತಿಳಿದುಕೊಳ್ಳಬೇಕು. ರೈಲು ಎಲ್ಲಿಗೆ ಹೋಗುತ್ತಿದೆ ಎನ್ನುವುದೇ ನಿಮಗೆ ಗೊತ್ತಿಲ್ಲದಿದ್ದರೆ ಅದು ವೇಗವಾಗಿ ಹೋಗುತ್ತಿದೆಯೇ ಅಥವಾ ನಿಧಾನವಾಗಿ ಹೋಗುತ್ತಿದೆಯೇ ಎಂದು ಕೇಳಿ ಅರ್ಥ ಮಾಡಿಕೊಳ್ಳುವುದರಿಂದ ಏನು ಪ್ರಯೋಜನ? ಹೌದಲ್ವಾ? ಒಂದು ರೈಲು ಹೋಗ್ತಾ ಇದೆ, ಅದು ಎಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಆದ್ರೆ ಅದು ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ, ಮತ್ತೆ ಹೇಗೆ ಹೋಗ್ತಾ ಇದೆ, ನಿಧಾನವಾಗಿ ಹೋಗ್ತಾ ಇದೆಯಾ ಅಥವಾ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆ, ಇವೆಲ್ಲವನ್ನ ಅರ್ಥ ಮಾಡ್ಕೊಂಡು ಏನು ಕೂಡ ಪ್ರಯೋಜನವಿಲ್ಲ. ಯಾಕೆಂದ್ರೆ ಆ ರೈಲು ಎಲ್ಲಿ ಹೋಗ್ತಾ ಇದೆ ಅಂತ ನಿಮಗೆ ಗೊತ್ತಿಲ್ಲ. ನಿಮಗೆ ನಿಮ್ಮ ಗುರಿಯೇ ಗೊತ್ತಿಲ್ಲ. ಮುಕ್ತಿ ಎಂದರೇನು? ಇಲ್ಲ ಪ್ರಭುಪಾದ್, ನಾನು ಕೇಳುತ್ತಿದ್ದೇನೆ, ನೀವು ದಿನಾ ನನ್ನನ್ನು ಕೇಳುತ್ತಿದ್ದೀರಿ. ಇವತ್ತು ನಾನು ನಿಮ್ಮನ್ನು ಕೇಳುತ್ತಿದ್ದೇನೆ. ಬಾಬ್ ನಗುತ್ತಾ, ಆಹಾ ಆಗಲಿ, ಒಂದು ಕ್ಷಣ ನಾನು ಯೋಚಿಸುತ್ತೇನೆ. ಶ್ರೀಲ ಪ್ರಭುಪಾದ್, ಮುಕ್ತಿಯನ್ನು ಕುರಿತು ಶ್ರೀಮದ್ ಭಾಗವತದಲ್ಲಿ ವರ್ಣಿಸಲಾಗಿದೆ. ಲಿಬರೇಷನ್ ಎಂಬುದಕ್ಕೆ ಸಂಸ್ಕೃತದಲ್ಲಿ ಸರಿಯಾದ ಶಬ್ದ ಮುಕ್ತಿ. ಅದನ್ನು ಭಾಗವತದಲ್ಲಿ ಹೇಗೆ ವ್ಯಾಖ್ಯೆ ಮಾಡಲಾಗಿದೆ? ಮುಕ್ತಿರ್ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಮುಕ್ತಿ ಅಂದ್ರೆ ಏನು?
ವ್ಯಕ್ತಿಯು ಎಲ್ಲಾ ಅರ್ಥಹೀನ ಕಾರ್ಯಗಳನ್ನ ಮಾಡುವುದನ್ನು ನಿಲ್ಲಿಸಬೇಕು, ತನ್ನ ಮೂಲ ಸ್ಥಾನದಲ್ಲಿ ಸ್ಥಿತನಾಗಬೇಕು. ಆದರೆ ಇದು ಕೂಡ ಹೆಚ್ಚು ತಬ್ಬಿಬ್ಬು ಮಾಡುವ ಸಂಗತಿ. ಏಕೆಂದರೆ ಯಾರಿಗೂ ತಮ್ಮ ಮೂಲ ಸ್ಥಾನ ಯಾವುದು ಸರಿಯಾಗಿ ಏಕೆಂದರೆ ಯಾರಿಗೂ ತಮ್ಮ ಮೂಲ ಸ್ಥಾನ ಯಾವುದು, ಸರಿಯಾಗಿ ವರ್ತಿಸುವುದು ಹೇಗೆ ಎಂದು ಗೊತ್ತಿಲ್ಲ. ಈ ಆಧುನಿಕ ಕಾಲದಲ್ಲಿ ಜನರಿಗೆ ತಮ್ಮ ಜೀವನದ ಬಗೆಗೆ ಹೆಚ್ಚಾಗಿ ಗೊತ್ತಿಲ್ಲ. ಜನರು ಸಾಮಾನ್ಯವಾಗಿ ವಿಭಿನ್ನವಾಗಿ ವರ್ತಿಸುತ್ತಾರೆ. ಯಾವುದು ಯೋಗ್ಯವಾದದ್ದು ಎಂದೇ ಅವರಿಗೆ ಗೊತ್ತಿಲ್ಲ. ಆದ್ದರಿಂದ ಅವರು ವಿಚಿತ್ರ ಪರಿಸ್ಥಿತಿಯಲ್ಲಿ ಇದ್ದಾರೆ, ಅವರಿಗೆ ಗೊತ್ತಿಲ್ಲ. ಯಾರು ಪ್ರಾಮಾಣಿಕರು ಎಂದು ಹೇಳುತ್ತಾರೆ? ಇಲ್ಲ ಪ್ರಭುಪಾದ, ಒಬ್ಬ ವ್ಯಕ್ತಿಗೆ ಪ್ರಾಮಾಣಿಕತೆ ಎಂದರೆ ಏನೆಂದೇ ಗೊತ್ತಿಲ್ಲದ ಮೇಲೆ ಅವನು ಪ್ರಾಮಾಣಿಕನಾಗಲು ಹೇಗೆ ಸಾಧ್ಯ? ಪ್ರಾಮಾಣಿಕತೆ ಎಂದರೆ ಏನೆಂದು ನಿಮಗೆ ಗೊತ್ತಿದ್ದರೆ ಆಗ ನೀವು ಪ್ರಾಮಾಣಿಕರಾಗಿರಲು ಸಾಧ್ಯ. ಪ್ರಾಮಾಣಿಕತೆ ಎಂದರೆ ಏನು, ಮೊದಲು ಅದನ್ನು ವಿವರಿಸಿ. ಯಾವುದು ಸರಿ ಎಂದು ನಿಮಗೆ ನಿಜವಾಗಿಯೂ ಅನಿಸುತ್ತದೆಯೋ ಅದನ್ನು ಮಾಡುವುದು ಪ್ರಾಮಾಣಿಕತೆ. ನೋಡಿ, ಈ ವಿಷಯ ಎಷ್ಟೋ ಸಲ ಜಪ ಮಾಡಿದ್ರು ಕೂಡ, ಭಕ್ತರ ಸಂಘದಲ್ಲಿ ಇದ್ರೂ ಕೂಡ ಈ ಒಂದು ತಪ್ಪು ಕಲ್ಪನೆಯನ್ನ ಇಟ್ಕೊಂಡಿರ್ತಾರೆ. ಏನು, ನನಗೆ ಮನಸ್ಸಿಗೆ ಯಾವುದು ಸರಿ ಅಂತ ಅನ್ಸುತ್ತೋ ಅದು ನಾನು ಮಾಡ್ಬೇಕು, ಹಾಗಿದ್ರೆ ಅದು ಪ್ರಾಮಾಣಿಕತೆ. ನನಗೆ ಮನಸ್ಸಿಗೆ ಬಂತು ಅದು ಸರಿ ಅಲ್ಲ ಅಂದ್ರೆ ನಾನು ಮಾಡಬಾರ್ದು, ಅದು ಪ್ರಾಮಾಣಿಕತೆ. ಇದೊಂದು ದೊಡ್ಡ ಮನುಷ್ಯ ಮಾಡುವಂತಹ ತಪ್ಪು. ಶಿಲ ಪ್ರಭುಪಾದ ಹಾಗಾದರೆ ಏನು ಉತ್ತರ ಕೊಡ್ತಾರೆ ನೋಡೋಣ ಶಿಲ ಪ್ರಭುಪಾದ. ಹಾಗಾದ್ರೆ ಒಬ್ಬ ಕಳ್ಳ ಹೀಗೆ ಯೋಚಿಸುತ್ತಾನೆ, ನನ್ನ ಮಕ್ಕಳ ಪಾಲನೆ ಪೋಷಣೆಗಾಗಿ ನಾನು ಕಳ್ಳತನ ಮಾಡಬೇಕು, ಸರಿ ಅಂದರೆ ಅವನು ಪ್ರಾಮಾಣಿಕ ಎಂದು ಅರ್ಥವೇ? ಹೌದಲ್ವಾ? ಈಗ ಬಾಬ್ ವಿಚಾರದ ಪ್ರಕಾರ ಯಾವುದು ಸರಿ ಎಂದು ನಿಮಗೆ ನಿಜವಾಗಿಯೂ ಅನಿಸುತ್ತದೆಯೋ ಅದನ್ನ ಮಾಡುವುದೇ ಪ್ರಾಮಾಣಿಕತೆ. ಇಲ್ಲ ಪ್ರಭುಪಾದ ಹೇಳ್ತಾರೆ, ಹಾಗಾದ್ರೆ ಒಬ್ಬ ಕಳ್ಳನಿಗೆ ತನ್ನ ಫ್ಯಾಮಿಲಿ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಕಳ್ಳತನ ಮಾಡಬೇಕು. ಆ ಕಳ್ಳತನ ಮಾಡೋದು ಅವನ ಪ್ರಕಾರ ಅವನಿಗೆ ಅನಿಸ್ತಾ ಇದೆ ಅದು ತಪ್ಪಲ್ಲ, ಅದು ಅದಕ್ಕೋಸ್ಕರ ಪ್ರಾಮಾಣಿಕತೆ. ಅದು ಎಲ್ಲರೂ ಹೀಗೆ ಯೋಚಿಸುತ್ತಾರೆ. ಕಟುಕ ಯೋಚಿಸುತ್ತಾ ಇದೇ ನನ್ನ ಜೀವನ, ನಾನು ದಿನಾ ಪ್ರಾಣಿಗಳ ಕೊರಳು ಕತ್ತರಿಸಿ, ಹಾಗೆಯೇ ಒಬ್ಬ ಬೇಟೆಗಾರನಿದ್ದನಲ್ಲ, ನಾರದ ಮುನಿ ಅವನನ್ನು ಭೇಟಿ ಮಾಡಿದರಲ್ಲ. ಪ್ರಭುಪಾದರು ಮೃಗಾರಿ ಬಗ್ಗೆ ಹೇಳ್ತಾ ಇದ್ದಾರೆ. ಶ್ಯಾಮ್ ಸುಂದರ ಹೇಳ್ತಾನೆ ಮೃಗಾರಿ ಅಂತ, ಶಿಲ ಪ್ರಭುಪಾದ. ಹೌದು, ಮೃಗಾರಿ. ಹೀಗೆ ಯಾಕೆ ನೀನು ಕೊಲೆ ಮಾಡುತ್ತಿದ್ದೀಯಾ? ಈಗ ಮೃಗಾರಿ ಕಥೆ ಏನಂದ್ರೆ, ಇಲ್ಲಿ ಶಿಲ ಪ್ರಭುಪಾದರು ಹೇಳ್ತಾ ಇದ್ರೆ, ಹರೇ ಕೃಷ್ಣ. ಎಲ್ರಿಗೂ ಕೇಳ್ತಾ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಮಧ್ಯ ಮಧ್ಯ ಡಿಸ್ಕನೆಕ್ಟ್ ಆಗ್ತದೆ, ಕೇಳಿಸ್ತಾ ಇಲ್ಲ ವಾಯ್ಸ್. ಕೇಳಿಸ್ತಿದೆ ಪ್ರಭು. ಹರೇ ಕೃಷ್ಣ ಪ್ರಭು. Hare Krishna, there is some technical problem. Please wait for a minute. I'll try to adjust it and come back.
ಓಕೆ, ಕಂಟಿನ್ಯೂ ಮಾಡೋಣ. ಎಲ್ಲರಿಗೂ ವಾಯ್ಸ್ ಕೇಳ್ತಾ ಇದೆಯಾ? ಹರೇ ಕೃಷ್ಣ. ಎಸ್ ಪ್ರಭು. ಓಕೆ. ಸೊ ಮೃಗಾರಿ ಯಾರು? ಒಬ್ಬ ಹಂಟರ್, ಬೇಟೆಗಾರ. ಅವನ ಕೆಲಸ ಏನಂದ್ರೆ, ಅವರ ತಂದೆಯವರು ಅವನಿಗೆ ಹೇಳ್ಕೊಟ್ಟಿದ್ದು ಹೇಗಂದ್ರೆ, ನೀನು ಕಾಡಿಗೆ ಹೋಗ್ಬೇಕು, ಮತ್ತೆ ಪ್ರಾಣಿಗಳನ್ನ ಬಾಣ ಹೊಡೆದು ಸಾಮಾನ್ಯವಾಗಿ ಸಾಯಿಸ್ತಾರೆ. ಆದ್ರೆ ಈ ಮೃಗಾರಿಯ ತಂದೆ ಒಂದು ವಿಚಿತ್ರವಾದ ಬೇಟೆ ಆಡುವಂತಹ ರೀತಿಯನ್ನ ಈ ಮೃಗಾರಿಗೆ ಹೇಳ್ಕೊಟ್ಟಿದ್ದ. ಅದು ಹೇಗೆ? ಈಗ ಈ ಪ್ರಾಣಿಯನ್ನ ಬೇಟೆಯಾಡುವಾಗ ಅವರನ್ನ ಕರೆಕ್ಟ್ ಆಗಿ ಎಲ್ಲಿ ಬಾಣ ಬಿಟ್ರೆ ಸಾಯ್ತಾವೆ ಅಂತ ಅವ್ರಿಗೆ ಗೊತ್ತು. ಆದ್ರೂ ಕೂಡ ಅಲ್ಲಿ ಬಾಣ ಬಿಡದೆ ಎಲ್ಲೋ ಒಂದು ಕಾಲಿಗೆ ಬಾಣ ಬಿಟ್ಟು, ಕೈಗೆ ಬಾಣ ಬಿಟ್ಟು, ಆ ವಿಲ ಆ ಪ್ರಾಣಿ ತುಂಬಾ ಕಷ್ಟಪಟ್ಟು, ಅಂದ್ರೆ ಪೂರ್ತಿ ಸಾಯ್ತಾನೂ ಇಲ್ಲ, ಪೂರ್ತಿ ಸರಿನೂ ಆಗ್ತಿಲ್ಲ, ಅಂತಹ ಪರಿಸ್ಥಿತಿಯಲ್ಲಿ ಆ ಪ್ರಾಣಿಯನ್ನ ಬಿಟ್ಟು ಅದು ಒದ್ದಾಡುವಂತಹ ಒಂದು ಏನು ಸೀನ್ ಇದೆ, ಅದನ್ನ ನೋಡಿ ಆನಂದ ಹೇಗೆ ಪಡುವುದು ಎಂದು ಈ ಮೃಗಾರಿಯ ತಂದೆ ಅವನಿಗೆ ಹೇಳಿದ. ಹಾಗಾಗಿ ಒಂದು ದಿನ ನಾರದ ಮುನಿ ಆ ಕಾಡಲ್ಲಿ ಹೋಗ್ತಾ ಇರ್ತಾರೆ. ಎಲ್ಲಾ ಕಡೆ ನೋಡ್ತಾರೆ, ಸುತ್ತ ಒಂದು ಕಡೆ ಮೊಲ ಬಿದ್ದಿದೆ, ಅದಕ್ಕೂ ಕೂಡ ಒಂದು ಕಡೆ ಬಾಣ ತಾಗಿದೆ, ಅದನ್ನು ಸಾಯ್ತಾ ಇಲ್ಲ, ಆದ್ರೆ ಒದ್ದಾಡ್ತಾ ಇದೆ. ಇನ್ನೊಂದು ಕಡೆ ಒಂದು ಜಿಂಕೆ ಬಿದ್ದಿದೆ, ಇನ್ನೊಂದು ಕಡೆ ಇನ್ನೊಂದು ಹಂದಿ ಬಿದ್ದಿದೆ. ಈ ರೀತಿ ನಾರದ ಮುನಿ ನೋಡಿದಾಗ ಅವರ ಕಷ್ಟವನ್ನ ನೋಡಿ ನಾರದ ಮುನಿಗೆ ತುಂಬಾ ದುಃಖ ಆಗುತ್ತೆ. ಹುಡುಕ್ತಾರೆ ನಾರದ ಮುನಿ, ಎಲ್ಲಿದ್ದಾರೆ, ಯಾರು ಇವರು ಅಂತ. ಈ ತರ ಕ್ರೂರ ಕೆಲಸ ಮಾಡ್ತಾ ಇರೋದು. ದೂರದಲ್ಲಿ ನೋಡ್ತಾರೆ ಮೃಗಾರಿಗೆ ಹೋಗಿ ಭೇಟಿಯಾಗಿ ನಾರದ ಮುನಿ ಕೇಳ್ತಾರೆ, ನೀನು ಒಂದು ವೇಳೆ ಬೇಟೆ ಆಡ್ಬೇಕಂದ್ರೆ, ಆ ಪ್ರಾಣಿಗಳಿಗೆ ಸಾಯಿಸ್ಬೇಕಂದ್ರೆ ಪೂರ್ತಿಯಾಗಿ ಸಾಯಿಸ್ಬಿಡುವಲ್ಲ, ಈ ತರ ಅರ್ಧ ಸಾಯಿಸಿ ಅವರನ್ನ ಪಾಪ ಈ ತರ ನೋವಲ್ಲಿ ನರಳ್ತಾ ಇರುವುದನ್ನ ನೀನ್ ಯಾಕೆ ಈ ತರ ಬಿಡ್ತಾ ಇದೀಯಾ ಅಂತ. ಸಾಯಿಸೋದ್ರೆ ಪೂರ್ತಿ ಸಾಯಿಸು. ಮೃಗಾರಿ ಹೇಳ್ತಾನೆ, ನನಗೆ ನನ್ನ ತಂದೆ ಹೇಳ್ಕೊಟ್ಟಿರೋದೇ ಹಾಗೆ, ನನ್ನ ಜೀವನಕ್ಕೋಸ್ಕರ ನಾನು ಪ್ರಾಣಿಗಳನ್ನ ಸಾಯಿಸ್ಬೇಕು, ಮತ್ತೆ ನನ್ನ ಆನಂದಕ್ಕೋಸ್ಕರ ನಾನು ಅವರನ್ನ ಅರ್ಧ ಸಾಯಿಸಿ ಈ ತರ ನಾನು ಆನಂದ ಪಡ್ತೀನಿ. ಅವಾಗ ನಾರದ ಮುನಿ, ಯಾಕಂದ್ರೆ ನಾರದ ಮುನಿ ಒಬ್ಬ ಶುದ್ಧ ಭಕ್ತರು, ನಾರದ ಮುನಿ ಹೇಳ್ತಾರೆ, ನೀನು ಈ ತರ ಮಾಡಿದ್ರೆ ನಿನಗೆ ಸಂಪೂರ್ತಿಯಾಗಿ ಆ ಪ್ರಾಣಿಯನ್ನ ಕೊಲ್ಲುವುದಕ್ಕಿಂತ ಜಾಸ್ತಿ ಪಾಪ ನಿನ್ಗೆ ಈ ತರ ಅರ್ಧ ಸಾಯಿಸಿ ಅವರು ನರಳ್ತಾ ಇರುವಂತಹ ಒಂದು ಅವರ ನರಳುವುದನ್ನ ನೋಡಿ ನೀನೇನು ಆನಂದ ಪಡ್ತೀಯಲ್ಲ, ಅದರಿಂದ ನಿನಗೆ ಜಾಸ್ತಿ ಪಾಪ ಬರುತ್ತೆ. ಅವಾಗ ಮೃಗಾರಿ ಕೇಳ್ತಾನೆ, ಪಾಪ ಅಂದ್ರೆ ಏನು, ಆಮೇಲೆ ಪುಣ್ಯ ಅಂದ್ರೆ ಏನು ಎಲ್ಲ ಕೇಳಿದ ಮೇಲೆ ಮೃಗಾರಿಗೆ ಸ್ವಲ್ಪ ಬುದ್ಧಿ ಬರ್ತದೆ. ಮೃಗಾರಿ ಕೇಳ್ತಾನೆ, ನಾನು ಈ ತರ ಎಷ್ಟೋ ವರ್ಷಗಳನ್ನ ಮೊದಲಿಂದ ಮಾಡ್ತಾ ಇದ್ದೀನಿ, ಇದರಿಂದಾನೇ ನನ್ನ ಜೀವನ ನಡೆಯೋದು, ಇದೇ ನಾನು ಮಾಡ್ತಾ ಇರೋದೇ ಪಾಪ ಅಂದ ಮೇಲೆ ನಾನು ಏನು ಮಾಡ್ಲಿ ಅಂತ, ಬೇರೆ ಏನು ಮಾಡ್ಲಿ, ನನಗೆ ಬರುವುದೇ ಇದು ಕೆಲಸ, ಹೊಟ್ಟೆಪಾಡಿಗೋಸ್ಕರ, ಇದನ್ನ ಬಿಟ್ರೆ ನಾನು ಏನ್ ಮಾಡಬಹುದು. ಅವಾಗ ನಾರದ ಮುನಿ ಹೇಳ್ತಾನೆ, ಇವತ್ತೇ ನೀನು ಬಿಲ್ಲು ಬಾಣ ಬಿಟ್ಟು ಈ ನಿನ್ನ ಕ್ರೂರ ಕೆಲಸವನ್ನ ಬಿಟ್ಟು ಭಗವಂತನ ನಾಮಸ್ಮರಣೆ ಮಾಡು. ನಿನ್ನ ಮನೆಯನ್ನ ಕೂಡ ಬಿಟ್ಟು ನಿನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ನದಿ ತೀರಕ್ಕೆ ಹೋಗಿ ಅಲ್ಲಿ ಒಂದು ಗುಡಿಸಲು ಕಟ್ಟಿ ಅಲ್ಲಿ ನೀನು ನಾಮ ಜಪ ಮಾಡು. ನಿನಗೆ ಅವಾಗ ಮೃಗಾರಿ ಕೇಳ್ತಾನೆ, ಹಾಗಿದ್ದಾಗ ನನಗೆ ಊಟ ಯಾರು ಕೊಡ್ತಾರೆ, ಹೊಟ್ಟೆಗೆ ಯಾರು ಕೊಡ್ತಾರೆ, ನನ್ನ ಫ್ಯಾಮಿಲಿನ ಯಾರು ಮೇಂಟೈನ್ ಮಾಡ್ತಾರೆ, ನನ್ನ ಹೆಂಡತಿನ ಮಕ್ಕಳನ್ನ ಯಾರು ನೋಡ್ಕೋತಾರೆ. ನಾರದ ಮುನಿ ಹೇಳ್ತಾನೆ, ಅದ್ರ ಬಗ್ಗೆ ನೀನು ಏನು ಚಿಂತೆ ಮಾಡಬೇಡ, ನೀನು ಹೋಗು, ನದಿ ದಡದಲ್ಲಿ ಕೂತ್ಕೋ, ಭಗವಂತನ ನಾಮಸ್ಮರಣೆ ಮಾಡ್ತಾ ಕೂತ್ಕೋ. ನಿನ್ನ ಈ ಏನು ಬೇಟೆಗಾರನ ಏನು ವೇಷ ಇದೆ ಅದನ್ನ ತ್ಯಾಗ ಮಾಡಿ ಒಂದು ಸಾಧಾರಣವಾದಂತಹ ಒಂದು ಸಾಧು ಧರಿಸುವಂತಹ ವೇಷವನ್ನ ಧರಿಸಿ ಆ ನದಿ ದಡದಲ್ಲಿ ಕೂತು ನೀನು ಭಗವಂತನ ನಾಮಸ್ಮರಣೆ ಮಾಡು. ಭಗವಂತ ನಿನಗೆ ಎಲ್ಲವನ್ನು ಕೊಡ್ತಾನೆ. ನಿನಗೆ ನಿನ್ನ ಹೊಟ್ಟೆ ತುಂಬಿಸುವಂತಹ ಹೊಟ್ಟೆ ತುಂಬಿಸುವುದು ಹೇಗೆ ಎಂದು ನಿನ್ನ ವಿಚಾರ ಅಲ್ವಾ, ಅದನ್ನ ಭಗವಂತ ಕಳಿಸ್ತಾನೆ, ನೀನು ಹೋಗಿ
ಸೊ ಆಗ ಆ, ನಾರದ ಮುನಿ ತನ್ನ ಗುರುವಿನ ಮೇಲೆ ಆ ಮೃಗಾರಿಯ ಗುರು ನಾರದ ಮುನಿ ಅವರ ಉಪದೇಶಕ್ಕೆ ಅನುಸಾರವಾಗಿ ತನ್ನ ಕೆಲಸ ಬಿಟ್ಟು ತನ್ನ ಮನೆ ಬಿಟ್ಟು ನದಿ ತೀರದಲ್ಲಿ ಹೋಗಿ ಒಂದು ಸಾಧಾರಣವಾದಂತಹ ವೇಷ ಧರಿಸಿ ಭಗವಂತನ ನಾಮಸ್ಮರಣೆಯಲ್ಲಿ ಮಗ್ನನಾಗ್ತಾನೆ. ಇದನ್ನ ನೋಡಿ ಎಲ್ಲಾ ಅಕ್ಕಪಕ್ಕದ ಊರಲ್ಲಿರುವಂತಹ ಜನರಿಗೆಲ್ಲಾ ಸುದ್ದಿ ಹರಡುತ್ತೆ. ಒಬ್ಬ ಕ್ರೂರ ಬೇಟೆಗಾರ ಮೃಗಾರಿ ಸಾಧು ಆಗ್ಬಿಟ್ಟಿದ್ದಾನೆ. ಈ ಒಂದು ಟ್ರಾನ್ಸ್ಫಾರ್ಮೇಶನ್ ನೋಡ್ಕೊಂಡು ಎಲ್ಲಾ ಜನ ಹೇಗೆ ಈ ಟ್ರಾನ್ಸ್ಫಾರ್ಮೇಶನ್ ಆಯಿತು, ಒಬ್ಬ ಕ್ರೂರ ವ್ಯಕ್ತಿಯಿಂದ ಒಬ್ಬ ಮನುಷ್ಯ ಹೇಗೆ ಸಾಧು ಆದ ಎಂದು ನೋಡ್ಲಿಕ್ಕಂತ ಜನ ತುಂಬಿ ತುಂಬಿ ಬರ್ತಾ ಇದ್ರು. ಮತ್ತೆ ಒಬ್ಬ ಸಾಧುನ ಭೇಟಿ ಆಗ್ಬೇಕಂದ್ರೆ ಖಾಲಿ ಕೈಯಲ್ಲಿ ಬರುದಿಲ್ಲ. ಅವರೆಲ್ಲರೂ ಹಣ್ಣು ಮತ್ತೆ ಧಾನ್ಯಗಳನ್ನು ತಗೊಂಡು ಅವನಿಗೆ ಕೊಡ್ಲಿಕ್ಕೆ ಬರ್ತಾರೆ. ಈ ರೀತಿ ಮೃಗಾರಿಯ ಒಂದು ಹೆಸರು ಎಲ್ಲಾ ಕಡೆ ಹರಡುತ್ತೆ. ಪ್ರತಿದಿನ ಅವರಿಗೆ ಜನರು ಬಂದು ಅವನ ದರ್ಶನಕ್ಕಂತ ಬರ್ತಾರೆ. ಮತ್ತೆ ಅವನಿಗೆ ಹಣ್ಣು ಮತ್ತೆ ಧಾನ್ಯಗಳನ್ನ ಕೊಡ್ತಾರೆ. ಅದರಲ್ಲಿ ಮೃಗಾರಿ ಏನ್ ಮಾಡ್ತಾನೆ, ತನಗೆ ಎಷ್ಟು ಬೇಕು ದೇವರಿಗೆ ನೈವೇದ್ಯ ಮಾಡಿ ತನಗೆ ಮತ್ತೆ ತನ್ನ ಹೆಂಡತಿ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳುಕಿದೆಲ್ಲವನ್ನ ಮತ್ತೆ ಹಂಚ್ಬಿಡ್ತಾನೆ. ಅದನ್ನ ಕೂಡ ಇಟ್ಕೊಂಡು ಪ್ರತಿದಿನ ಭಗವಂತನ ಕೃಪೆಯಿಂದ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರೋದ್ರಿಂದ ಅವನಿಗೆ ಪ್ರತಿದಿನ ಭಕ್ತರು ತಂದು. ಸೊ ಇಲ್ಲಿ ನಾರದ ಮುನಿ ಹೇಳಿರುವಂತಹ ಮಾತು ಹರೇ ಕೃಷ್ಣ. ಸ್ವಲ್ಪ ಮೈಕನ್ನ ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ. ಶಿಲ ಪ್ರಭುಪಾದ ಹೇಳ್ತಾರೆ, ಹೌದು ಮೃಗಾರಿ, ಹೀಗೆ ಯಾಕೆ ನೀನು ಕೊಲೆ ಮಾಡುತ್ತಿದ್ದೀಯಾ ಎಂದು ನಾರದ ಮುನಿಗಳು ಅವನನ್ನು ಕೇಳಿದರು. ಓ, ಇದೇ ನನ್ನ ಉದ್ಯೋಗ, ನನ್ನ ತಂದೆ ಇದನ್ನು ನನಗೆ ಹೇಳಿಕೊಟ್ಟರು ಎಂದು ಅವನು ಉತ್ತರಿಸಿದ. ಅಂದ ಮೇಲೆ ಅವನು ಪ್ರಾಮಾಣಿಕತೆಯಿಂದ ಅದನ್ನು ಮಾಡುತ್ತಿದ್ದ. ಆದ್ದರಿಂದ ಪ್ರಾಮಾಣಿಕತೆಯ ಪರಿಭಾವನೆ ಆಯಾ ಸಂಸ್ಕೃತಿಯನ್ನು ಅವಲಂಬಿಸುತ್ತದೆ. ಕಳ್ಳನ ಸಂಸ್ಕೃತಿ ಬೇರೆ, ಕಳ್ಳತನ ಮಾಡುವುದೇ ಪ್ರಾಮಾಣಿಕತೆ ಎಂದು ಅವನು ಭಾವಿಸುತ್ತಾನೆ. ಬಾಬ್, ಹಾಗಾದರೆ ಪ್ರಾಮಾಣಿಕತೆ ಎಂದರೇನು? ಶಿಲ ಪ್ರಭುಪಾದ, ಹೌದು, ಅದೇ ನನ್ನ ಪ್ರಶ್ನೆ. ಎಲ್ಲರೂ ನಗುತ್ತಾರೆ. ನಿಜವಾದ ಪ್ರಾಮಾಣಿಕತೆ ಎಂದರೆ ನೀವು ಇನ್ನೊಬ್ಬರ ಸ್ವತ್ತನ್ನು ಅತಿಕ್ರಮಿಸಬಾರದು, ಅದು ಪ್ರಾಮಾಣಿಕತೆ. ಉದಾಹರಣೆಗೆ, ಇದು ನನ್ನ ಮೇಜು, ನೀವು ಹೋಗುವಾಗ ಇದನ್ನು ಹೊತ್ತುಕೊಂಡು ಹೋಗಲು ಬಯಸಿದರೆ ಅದು ಪ್ರಾಮಾಣಿಕತೆಯೇ? ಆದ್ದರಿಂದ ಪ್ರಾಮಾಣಿಕತೆಯ ಸರಳ ವ್ಯಾಖ್ಯೆ ಎಂದರೆ ನೀವು ಬೇರೆಯವರ ಹಕ್ಕುಗಳನ್ನು ಅತಿಕ್ರಮಿಸಬಾರದು, ಅದು ಪ್ರಾಮಾಣಿಕತೆ. ಹಾಗಾದರೆ ಪ್ರಾಮಾಣಿಕರಾಗಿರುವುದು ಸಾತ್ವಿಕರಾಗಿರುತ್ತಾರಾ? ಪ್ರಾಮಾಣಿಕರಾಗಿರುವವರು ಸಾತ್ವಿಕರಾಗಿರುತ್ತಾರಾ? ಅದು ಸರಿಯೇ? ಇಲ್ಲ ಪ್ರಭುಪಾದ್, ಖಂಡಿತ ಸರಿ. ಏಕೆಂದರೆ ಸಾತ್ವಿಕತೆ ಎಂದರೆ ಜ್ಞಾನ. ಈ ಮೇಜು ನನಗೆ ಸೇರಿದ್ದಲ್ಲ, ಇದು ಸ್ವಾಮೀಜಿಯವರಿಗೆ ಸೇರಿದ್ದು ಎಂದು ನಿಮಗೆ ತಿಳಿದಿದ್ದರೆ ಅದನ್ನು ತೆಗೆದುಕೊಂಡು ಹೋಗಲು ನೀವು ಪ್ರಯತ್ನಿಸುವುದಿಲ್ಲ. ಆದ್ದರಿಂದ ವ್ಯಕ್ತಿಯು ಮೊದಲು ಅರಿವನ್ನು ಬೆಳೆಸಿಕೊಳ್ಳಬೇಕು, ಪಾರಂಗತನಾಗಬೇಕು, ಆಗ ಅವನು ಪ್ರಾಮಾಣಿಕನಾಗಬಹುದು. ಬಾಬ್, ಹಾಗಾದರೆ ಸಾತ್ವಿಕತೆಯೇ ಭಗವಂತನ ಅರಿವು ಎಂದು ಈಗ ನೀವು ಹೇಳಿದಿರಿ. ಆದರೆ ಭಗವಂತನನ್ನು ಕುರಿತು ಅರಿವಿಲ್ಲದೆಯೇ ಒಬ್ಬನು ಪ್ರಾಮಾಣಿಕನಾಗಿರಬಹುದಲ್ಲ? ಇಲ್ಲ ಪ್ರಭುಪಾದ್. ಬಾಬ್, ಪ್ರಾಮಾಣಿಕರಾಗಿಲ್ಲದೆ ದೇವರ ಇಚ್ಛೆಯಿಂದ ತಾವು ಪ್ರಾಮಾಣಿಕರಾಗಿದ್ದೇವೆ ಎಂದು ಯೋಚಿಸದೆ ತಾವು ಪ್ರಾಮಾಣಿಕರಾಗಿರಬೇಕು ಎಂದು ಅವರು ಭಾವಿಸುತ್ತಾರಷ್ಟೇ. ಶಿಲ ಪ್ರಭುಪಾದ್. ಎಲ್ಲರೂ ಪ್ರಾಮಾಣಿಕರಾಗಿರಬೇಕೆನ್ನುವುದೇ ದೇವರ ಬಯಕೆ. ದೇವರು ಬೇರೆ ರೀತಿಯಲ್ಲಿ ಏಕೆ ಯೋಚಿಸಬೇಕು? ಬಾಬ್, ಹಾಗಾದರೆ ದೇವರ ಅಭಿಲಾಷೆಯನ್ನು ಅನುಸರಿಸುತ್ತಿದ್ದೇವೆ ಎಂದು ತಿಳಿಯದೆ ನಾವು ಅನುಸರಿಸುತ್ತಿರಬಹುದಲ್ಲ. ಯಾರೋ ಒಬ್ಬರು ಒಂದು ಗುಣದಲ್ಲಿ ಪ್ರಭುಪಾದ್ ಅರಿವಿಲ್ಲದೆ ಅನುಸರಿಸುವುದು ಸಲ್ಲದು, ಅದು ಅಸಂಬದ್ಧ. ನೀವು ದೇವರ ಆದೇಶವನ್ನು ಅರಿಯಬೇಕು, ಅದನ್ನು ನೀವು ಅನುಸರಿಸಿದರೆ ಆಗ ಅದು ಪ್ರಾಮಾಣಿಕತೆ. ದೇವರನ್ನು ಅರಿಯದವರು ಪ್ರಾಮಾಣಿಕರಾಗಿರುವುದು ಸಾಧ್ಯವಿಲ್ಲವೇ? ಪ್ರಭುಪಾದ್, ಹೌದು. ದೇವರು ಪರಮ ಧಣಿ, ಪರಮ ಭೋಕ್ಷ,
ಎಲ್ಲದರ ಮಾಲೀಕ, ಅವನೇ ಪರಮ ಮಿತ್ರ. ಅದು ಭಗವದ್ಗೀತೆಯ ಹೇಳಿಕೆ. ಯಾರೇ ಆಗಲಿ ಈ 3 ಸಂಗತಿಗಳನ್ನು ಅರಿತುಕೊಂಡರೆ ಅವನು ಪೂರ್ಣ ತಿಳುವಳಿಕೆಯಲ್ಲಿದ್ದಾನೆ ಎಂದು ಹೇಳಬಹುದು. ಈ 3 ಸಂಗತಿಗಳು ಮಾತ್ರ. ದೇವರು ಸಮಸ್ತ ವಸ್ತುಗಳ ಧನಿ, ದೇವರು ಎಲ್ಲರ ಮಿತ್ರ, ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ದೇವರು ಸಮಸ್ತ ವಸ್ತುಗಳ ಧನಿ, ಎಲ್ಲರ ಮಿತ್ರ, ಮತ್ತು ದೇವರು ಎಲ್ಲದರ ಭೋಕ್ತರ. ಉದಾಹರಣೆಗೆ, ದೇಹದಲ್ಲಿ ಹೊಟ್ಟೆಯೇ ಭೋಕ್ತರ ಎಂದು ಎಲ್ಲರಿಗೂ ಗೊತ್ತು. ಕೈ, ಕಾಲು, ಕಣ್ಣು, ಕಿವಿಗಳಲ್ಲ. ಇವು ಹೊಟ್ಟೆಗೆ ನೆರವು ನೀಡುವುದಕ್ಕಾಗಿ ಇವೆ ಅಷ್ಟೇ. ಕಣ್ಣುಗಳು ಹೊಟ್ಟೆಗೆ ಆಹಾರ ಎಲ್ಲಿ ಸಿಗುತ್ತದೆ ಎಂದು ನೋಡಲು ಹದ್ದು 7 ಮೈಲಿ ಎತ್ತರಕ್ಕೆ ಹಾರುತ್ತದೆ ಅಲ್ಲವೇ ಬಾಬ್? ಅದು ನಿಜ ಶಿಲಪ್ರಭುಪಾದ್. ರೆಕ್ಕೆಗಳು ಅಲ್ಲಿಗೆ ಹಾರುತ್ತವೆ, ಪಂಜಗಳು ಆಹಾರವನ್ನು ಹಿಡಿದುಕೊಳ್ಳುತ್ತವೆ. ಈ ದೇಹದಲ್ಲಿ ಹೊಟ್ಟೆಯು ಹೇಗೆ ಭೋಕ್ತರವೋ ಹಾಗೆಯೇ ಲೌಕಿಕವಾಗಲಿ ಅಥವಾ ಆಧ್ಯಾತ್ಮಿಕವಾಗಲಿ ಈ ಸಮಸ್ತ ಸೃಷ್ಟಿಯಲ್ಲಿ ಕೇಂದ್ರ ಮೂರ್ತಿಯು ದೇವರಾದ ಕೃಷ್ಣನಾಗಿದ್ದಾನೆ. ಅವನೇ ಭೋಕ್ತರ. ನಮ್ಮ ದೇಹಗಳನ್ನು ಪರಿಗಣಿಸುವ ಮೂಲಕ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ದೇಹವು ಒಂದು ಸೃಷ್ಟಿಯೇ. ಸಮಸ್ತ ಬ್ರಹ್ಮಾಂಡದಲ್ಲಿರುವಂತೆಯೇ ದೇಹದಲ್ಲಿಯೂ ಯಾಂತ್ರಿಕ ಪ್ರಕೃತಿ ಇದೆ. ಅದೇ ಯಾಂತ್ರಿಕ ವ್ಯವಸ್ಥೆಯನ್ನು ನೀವು ಎಲ್ಲಿಗೆ ಹೋದರೂ ಕಾಣುತ್ತೀರಾ. ಪ್ರಾಣಿಗಳಲ್ಲಿಯೂ ಇದೆ. ಮಾನವ ದೇಹದಲ್ಲೂ ಅಥವಾ ಬ್ರಹ್ಮಾಂಡದ ಸೃಷ್ಟಿಯಲ್ಲೂ ಬಹುತೇಕ ಒಂದೇ ರೀತಿಯ ಯಾಂತ್ರಿಕ ವ್ಯವಸ್ಥೆ ಇದೆ. ಆದ್ದರಿಂದ ಇದನ್ನು ನೀವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಈ ದೇಹದಲ್ಲಿ ನನ್ನ ದೇಹವಾಗಲಿ ಅಥವಾ ನಿಮ್ಮ ದೇಹವಾಗಲಿ ಹೊಟ್ಟೆಯೇ ಭೋಕ್ತರ, ಅದೇ ಕೇಂದ್ರ ಭೋಕ್ತರ. ಹೊಟ್ಟೆಯು ಗೆಳೆಯನೂ ಹೌದು. ಏಕೆಂದರೆ ನೀವು ಆಹಾರವನ್ನು ಜೀರ್ಣಿಸಿಕೊಳ್ಳದಿದ್ದರೆ ದೇಹದ ಇತರ ಅಂಗಾಂಗಗಳು ದುರ್ಬಲವಾಗುತ್ತವೆ. ಆದ್ದರಿಂದ ಹೊಟ್ಟೆಯೇ ಮಿತ್ರ. ಅದು ಆಹಾರವನ್ನು ಜೀರ್ಣಿಸಿಕೊಂಡು ದೇಹದ ಎಲ್ಲಾ ಅಂಗಾಂಗಗಳಿಗೆ ಚೈತನ್ಯವನ್ನು ಹಂಚುತ್ತದೆ ಅಲ್ಲವೇ? ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ರೀಡಿಂಗ್ ಸೆಷನ್ ಅಲ್ಲಿ ಕಂಟಿನ್ಯೂ. ಎಲ್ಲರಿಗೂ ಧನ್ಯವಾದಗಳು. ವಿಶ್ವಗುರು ಶಿಲ ಪ್ರಭುಪಾದ ಕಿ ಜೈ. ನಿತಾಯ್ ಗೌರ್ ಪ್ರೇಮಾನಂದೇ. ಹರಿ ಹರಿ ಬೋಲ್.